ನಾನು ಶಿವಗಂಗಾ ಬಸವರಾಜವರ ಇಂದು ಹೇಳಿಕೆಯನ್ನು ಗಮನಿಸಿದ್ದೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಲುಬಿಲ್ಲದ ನಾಲಿಗೆ ಅಂತೇಳಿ ಭಾಳ ಏಕವಚನ ಮಾತಾಡಿದೀಯ. ನನಗೆ ಎಲ್ಲ ಶಬ್ದವನ್ನು ಬಳಸೋದಕ್ಕೆ ಬರುತ್ತೆ, ಆದರೆ ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ತಾಯಿ ಎಲ್ಲ ಕಲಿಸ್ಕೊಡ್ತಾರೆ. ನಾವು ಭದ್ರಾ ನಾಲೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ದಂಡೆ ನಾಲೆಯ ನಾಲೆಯನ್ನು ಸೀಳಿ ಪಕ್ಕದ ಜಿಲ್ಲೆಗಳಿಗೆ ಒಯ್ಯುವುದನ್ನು ಖಂಡಿಸಿ ಜಲಾಶಯ ಬಳಿ ದೊಡ್ಡ ಹೋರಾಟ, ಸಹಸ್ರ ರೈತರು ಹೋರಾಟ ಮಾಡಿದ್ರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಒಳಗೊಂಡಂತೆ ನಿನ್ನೆ ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ಇದೆ. ಶನಿವಾರ ದಾವಣಗೆರೆ ನಗರ ಬಂದ್ ಕರೆ ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೋರಾಟಗಾರನ್ನ ವ್ಯಂಗ್ಯವಾಗಿ ಚನ್ನಗಿರಿ ಶಾಸಕರು ಹೇಳಿದರೆ, ನಿರುದ್ಯೋಗಿಗಳು ಹೋರಾಟ ಮಾಡೋರು, ಇವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದರು. ನನಗೆ 2-3 ಸರಿ ಕೇಳಿದ್ರು, ಅದ್ರ ಬಗ್ಗೆ ಮಾತು ಕೊಡೋಕೆ ಹೋಗಲಿಲ್ಲ, ಗಮನಕ್ಕೆ ಹರಿಸಲಿಲ್ಲ ನಾನು. ಆದರೆ ನಿನ್ನೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ, ಮರಳಿನ ದಂಧೆ ಮಾಡ್ತಾ ಇದ್ರು ನನ್ನ ಕ್ಷೇತ್ರದಲ್ಲೇ ಅಂತ ನಾನು ಹೇಳಿ ಸತ್ಯ. ಆದರೆ ನೀನು ಏನು ಹೇಳಬೇಕಾಯ್ತು? ಇಲ್ಲಪ್ಪ, ನಾನು ಮರಳಿನ ದಂಧೆ ಲೀಗಲ್ ಮಾಡಿದ್ದು, ಇಲ್ಲೀಗಲ್ ಮಾಡಿದ್ದು, ಅದನ್ನು ಹೇಳ್ಬೋದಲ್ಲ. ಅದರ ಬದಲಾಗಿ ಒಂದು ರೈತರ ಹೋರಾಟವನ್ನು ಅವಮಾನ ಮಾಡಿದ್ವಿ. ಇನ್ನು ಎರಡನೇದು, ಚನ್ನಗಿರಿ ಕ್ಷೇತ್ರದ ಅಡಿಕೆ ಬೆಳೆಗಾರರು ಅಲ್ಲಿ ರೈತರೇ ನಿನಗೆ ಉತ್ತರ ಕೊಡ್ತಾರೆ, ನಾನು ಕೊಡಲ್ಲ. ಇನ್ನು 3ನೇ ಪಾಯಿಂಟು, ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮೀಲಾಗಿ ಕೋಟಿ 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 ಕಂತೆ ಹಣವನ್ನು ಇಸ್ಕೊಂಡು ಶಾಮೀಲಾಗಿದೆ ಅಂತ ನನ್ನ ಬಗ್ಗೆ ಮಾತಾಡಿದೀಯ. ನಾನು ನಿನಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಈಗ ಇಲ್ಲೇ ವಿಧಾನಸೌಧ ಬಳಿ ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾರು ನನಗೆ ಯಾವ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಕೊಟ್ಟರು, ನೀನು ಹೇಳಿದಂಥ ದೇವಸ್ಥಾನಗಳು ಎಲ್ಲಿ ಬರಬೇಕೋ ಅಲ್ಲಿ ಬರ್ತೀನಿ, ಸಿದ್ಧ. ಸವಾಲನ್ನು ಈಗಲೇ ಸ್ವೀಕಾರ ಮಾಡಿದ್ದೀನಿ. ನಾನು ಸಿದ್ಧ. ಯಾರನ್ನ ಕೊಟ್ಟರು ನನಗೆ? ಆಯಿತು, ಚನ್ನಗಿರಿ ಕ್ಷೇತ್ರ ಹೇಳ್ತಾರೆ, ಭಾಳ ಜನ ಹೇಳ್ತಾರೆ, ಲೋಕಸಭಾ ಚುನಾವಣೆ 6 ದಿವಸಗಳ ಮುಂಚೆ ದಾವಣಗೆರೆ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಯಾರ ಜೊತೆಗಿದ್ದೆ, ಏನು ಶಾಮೀಲಾದೆ, ನೀನೆಷ್ಟು ಕೋಟಿ ಹಣ ಹೊಡೆದೀಯ? ನಾನು ದಾಖಲೆ ಸಮೇತ ಬರ್ತೀನಿ, ನೀನು ಬರಬೇಕು. ನಾನು ಯಾವತ್ತಿಗೂ ಯಾರಿಗೂ ಸೇಲ್ ಆಗಂತಕ್ಕಲ್ಲ. ನಾನಿರ್ಬೋದು, ಮಲ್ಲಿಕಾರ್ಜುನ್ ರವೀಂದ್ರನಾಥ್, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ, ನಮ್ಮ ಉಸಿರು ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ. ಕೆಲಸ ಮಾಡಿಕ್ಕೆ ಅಷ್ಟು ಓಟ್ ಬಂದಿದ್ದು. ಇದ್ರ ಜೊತೆಗೆ ನನ್ನ ಬಗ್ಗೆ ಮರಳು ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ ದಾಖಲೆ ಅಂತ ಹೇಳ್ತೀರಿ. ಆಯ್ತಲ್ಲಪ್ಪ, ಯಾರು ಮರಳು ಕೇಳಿದರೆ ಆ ಮರಳಿಗೆ ಮನೆಗೆ ನಾನು ಬಹಿರಂಗವಾಗಿ ಹೋರಾಟ ಮಾಡಿದ್ದೀನಿ. ಮನೆಗಳು ಕಟ್ಟೋದಕ್ಕೆ ಉಚಿತವಾಗಿ ಮರಳು ಕೊಡಬೇಕಂತ ಹೇಳಿದ್ದೀನಿ. ಮರಳು ಯಾರ್ಯಾರು ಎಲ್ಲೆಲ್ಲಿ ಕೇಳಿದರೆ ಮರಳು ಕೊಡಿಸಿ ಸತ್ಯ, ಇದೇನು ಕದ್ದು ಮುಚ್ಚಿ ಏನಿಲ್ಲ. ಮರಳು ಕೊಡಿಸಿದ್ದೀನಿ. ದೇವಸ್ಥಾನಗಳು, ಮನೆ ಕಟ್ಟೋಕೆ, ಕಲ್ಯಾಣ ಮಂದಿರಕ್ಕೆ ಮರಳು ಕೊಡಿಸಿದ್ದೀನಿ. ಎಲ್ಲ ಜಿಲ್ಲೆಗಳು ಕೊಡಿಸಿದ್ದೀನಿ. ಯಾರು ಬಂದು ಕೇಳಿದಾಗ ಇದೇನು ಕದ್ದು ಮುಚ್ಚಿ ನಾನೇನು ಮರಳು ಕೊಡಿಸಿಲ್ಲ. ಇದ್ರ ಜೊತೆಗೆ ನೀನು ಮರಳು ದಂಧೆ ಮಾಡುವಾಗ ಇದೇ ಯಾವ ರೀತಿ ಮರಳು ದಂಧೆ ಮಾಡಿದೆ, ದಂಧೆ ಅಂತ ಹೇಳಿದ್ದೀನಿ. ಇದೇ ಒಂದು ಬಾರಿ ನಮ್ಮ ಮಾಡಾಳ್ ಮಲ್ಲಿಕಾರ್ಜುನ್ ನನಗೆ ಕರೆ ಮಾಡಿ, ಬಿಟ್ಬಿಡೋಣ, ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದರು. ನಾನು ಹೋಗ್ಲಿ ಅಂತ ಬಿಟ್ಟಿದ್ದೆ. ಆದರೆ ನಿನ್ನೆ ಮಾಧ್ಯಮ ಸ್ನೇಹಿತರಿಗೆ ಅನಿವಾರ್ಯವಾಗಿ ನಾನು ಹೇಳಿದ್ದೀನಿ. ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ. ನನ್ನ ಹಳೆಯ ಪ್ರಕರಣವನ್ನ ಮಾತಾಡಿದೀಯಾ. ನೀನ್ಯಾರು ನನ್ನ ಬಗ್ಗೆ ವೈಯಕ್ತಿಕ ಕೇಳಕ್ಕೆ? ನೀನು ಯಾರು ನನ್ನ ಬಗ್ಗೆ ಕೇಳಕ್ಕೆ? ನೀನು ನನಗೆ ಓಟ್ ಕೊಟ್ಟು ಕಲಿಸಿದ್ಯಾ? ನನ್ನ ಕ್ಷೇತ್ರ ಜನ ನನ್ನ ಆಯ್ಕೆ ಮಾಡಿದರೆ. ಆ ಪ್ರಕರಣ ಆದ್ಮೇಲೂ ಇದ್ರ ಬಗ್ಗೆ ಮಾತಾಡಕ್ಕೆ ನೀನು ಯಾರು? ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋದು ಸರಿ ಇರಲ್ಲ, ಸಹಿಸಲ್ಲ.
ನಿನ್ನ ಘಟನೆಗಳು ಭಾಳಷ್ಟಿದೆ, ನನಗೆ ಎಲ್ಲ ಹೇಳೋಕ್ಕೆ ಬರುತ್ತೆ. ಆದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು, ಸೂಜಿಗೆ ಮುತ್ತು ಕೊಟ್ಟಂಗೆ ಇರಬೇಕು. ಅದು ಬಿಟ್ಟು ವೈಯಕ್ತಿಕ ಚಾರಿತ್ರ್ಯ ಮಾಡೋದು, ನಿನಗೆ ಅಧಿಕಾರ ಕೊಟ್ಟಾರೆ ಯಾರು? ಇನ್ನು ಮುಂದೆ ಇದೇ ರೀತಿ ನೀನು ಅಗರುವ ಮಾತಾಡಿದ್ರೆ ನಾನು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀನು ಚುನಾವಣೆ 6 ದಿವಸಗಳ ಮುಂಚೆ ಯಾರ ಹತ್ರ ಏನನ್ನ ಶಾಮೀಲಾಗಿದ್ದಿ, ಬರ್ತ್ಡೇ ಪಾರ್ಟಿಲಿ ಭಾಗವಹಿಸಿದ್ದೆ, ಆ ಪ್ರತಿಷ್ಠಿತ ಹೋಟೆಲ್ಲು ಡೇಟ್ ಹೇಳ್ತೀನಿ, ಯಾರ್ಯಾರು ಇದ್ರು, ನಿನ್ನ ಜೊತೆಗೆ ಪಾರ್ಟಿ ಮಾಡಿದ್ರು, ನನಗೆಲ್ಲವೂ ಮಾಹಿತಿ ಇದೆ. ನೀನು ಬಾಯಿ ಚಟಕ್ಕೋಸ್ಕರ ಏನು ಬೇಕಂತ ಮಾತಾಡಿದ್ರೆ ಅಥವಾ ರೈತರ ವಿರುದ್ಧವಾಗಿ, ಹೌದಪ್ಪ ಆ ಯೋಜನೆ ಕುಡಿಯುವ ನೀರಿಗೆ ಆ ಯೋಜನೆ ನಮ್ಮದೇ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಕೊಟ್ಟದ್ದು 1600 ಕೋಟಿ. ಹೊಸದುರ್ಗ, ತರೀಕೆರೆ, ಕಡೂರು, ಅಜ್ಜಂಪುರ, ಚಿಕ್ಕಮಗಳೂರು ಇಲ್ಲ ಅಂತ ಹೇಳಿಲ್ಲಲ್ಲ. ನೀನು ಹೇಳಕ್ಕಿಂತ ಮುಂಚೆ ನಾನೇ ಭದ್ರಾ ಜಲಾಶಯ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಹೇಳಿದ್ದೀನಿ, ಇದು ನಮ್ಮದೇ ಯೋಜನೆ ಅಂತ ಹೇಳಿದ್ದೀನಿ. ದಾವಣಗೆರೆಯಲ್ಲಿ ಮಾಧ್ಯಮ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ. ಆದರೆ ಯಡಿಯೂರಪ್ಪನವರು ಎಲ್ಲೂ ನಾಳೆಯನ್ನ ಸೀಳಿ ನೀರು ಕೊಡಬೇಕಂತ ಹೇಳಿಲ್ಲ. ನೀನು ಶನಿಗಿರಿ ರೈತರ ಪರನೋ ವಿರುದ್ಧವಾಗಿ ಅಂತೇಳಿ ನಿಮ್ಮ ಹೇಳಿಕೆಯಿಂದ ಗೊತ್ತಾಗುತ್ತೆ. ಅಡಿಕೆ ಬೆಳೆಗಾರರು ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಈ ರೀತಿ ಹಗುರವಾಗಿ ಮಾತಾಡೋದು ಬಿಡಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.